ನುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮ ಕೋಲಾರ ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ನುಲಿಯ ಚಂದಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಹಾರ ಅರ್ಪಿಸಿ, ವಿಶೇಷ ಪೂಜೆ ಸಲ್ಲಿಸಿ, ಸಿಹಿ ಹಂಚುವ ಮೂಲಕ ನುಲಿಯ ಚಂದಯ್ಯ ಜಯಂತಿ ಆಚರಣೆ ಮಾಡಲಾಯಿತು. ಕನ್ನಡದ ದೀಪ ಚಂದಯ್ಯನವರ ಜಯಂತಿ ಈ ದಿನ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳ ಸಂತಸದ ಸಂಗತಿ. ಈ ಸಂದರ್ಭದಲ್ಲಿ ಬಸವಣ್ಣನವರ ಒಂದು ವಚನವನ್ನಿರಬೇಕು ನುಡಿದರೆ ಲಿಂಗವೆಚ್ಚಿ ಆಗುವುದೇನ. ಜಿಲ್ಲಾದ್ಯಂತ 25,000 ಜನಸಂಖ್ಯೆ ಹೊಂದಿರುವ ಕೊರಮ-ಕೊರಚ ಜನಸಂಖ್ಯೆ ರಾಜ್ಯಾದ್ಯಂತ ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನಾಂಗವಾಗಿದ್ದು, ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಜಿಲ್ಲಾ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೋರಿ ನಿರ್ಮಾಣ ಮಾಡಲಾಗುವುದು. ಸರಿ ನೋಡಿ. ಓಕೆ. ಜಯಂತಿ ಪರವಾಗಿ ನಾವು ಈ ದಿನ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದೇ ಥರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್ ಸಹಭಾಗಿತ್ವದಲ್ಲಿ ಹಾಗೂ ನಮ್ಮ ಎಲ್ಲರ ಕುಲಬಾಂಧವರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಬೇಕಾಗಿತ್ತು. ಅದನ್ನು ಮುಂದೂಡಲ್ಪಟ್ಟು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮನ ಇವತ್ತು ಮಾಡೋದಕ್ಕೆ ದೇವರ ಆಶೀರ್ವಾದ ಇಲ್ಲಿ ಅಂತ ಬೇಡ್ಕೊಳ್ತಾ, ನಾವು ಈ ದಿನ ಶ್ರೀ ಶ್ರೀ ಶಿವಶರಣರು, ವಚನಕಾರರು ಆಗಿರ್ತಕ್ಕಂಥ ನುಲಿಯ ಚಂದಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಒಂದು ಸಂದೇಶ, ಅವರ ಒಂದು ನುಡಿ, ಅವರ ಒಂದು ನಡೆ, ಅವರ ಒಂದು ಕಾಯಕ. ನನ್ನ ಹೆಸರು VR ಶಂಕರಪ್ಪ ಅಂತ, ಕೋಲಾರ ಜಿಲ್ಲಾ ಹಾಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಶರಣರಾದ ನುಲಿ ಚಂದಯ್ಯನ ಜಯಂತಿ ಮಾಡಬೇಕು ಅಂತ ಹೊರಟಿದ್ದೀವಿ. ಒಂದು ತಿಂಗಳಿಂದ ಓಡಾಡಿದ್ದೀವಿ. ಕಾರಣಾಂತರಗಳಿಂದ ಆ ಪ್ರೋಗ್ರಾಮನ್ನು ನಡೆಸೋಕ್ಕೆ ಆಗಲಿಲ್ಲ, ತೊಂದರೆ ಆಯಿತು. ಅದು ತಮಗೆಲ್ಲ ಗೊತ್ತಿರುವಂಥ ವಿಷಯನೇ ಅದು. ಅದರಿಂದ ಮುಂದಿನ ದಿನಗಳಲ್ಲಿ ಇದೇ ನುಲಿ ಚಂದಯ್ಯನ ಜಯಂತಿ ವಿಜೃಂಭಣೆಯಾಗಿ ಮಾಡಬೇಕು ಅಂತ ಅದನ್ನು ಡೇಟು ನಾವೆಲ್ಲ ಸೇರಿ ನಮ್ಮ ಕೋಲಾರ ತಾಲೂಕು ಜಿಲ್ಲಾ ಸೇರಿರ್ತಕ್ಕಂಥ 6 ತಾಲೂಕು, ಮುಳಬಾಗಿಲು ತಾಲೂಕು, ಕೆಜಾಪ್ ತಾಲೂಕು, ಬಂಗಾರಪೇಟೆ ತಾಲೂಕು, ಮಾಲೂರು ತಾಲೂಕು, ಶ್ರೀನಿವಾಸಪುರ ತಾಲೂಕು, ಇಲ್ಲಿ ಜಿಲ್ಲೆ ಇರ್ತಕ್ಕಂಥ ಕೋಲಾರ ತಾಲೂಕು ಎಲ್ಲ ನಮ್ಮ ಕೊರಚ ಕೊರಮ ಸಂಘದ ಜಿಲ್ಲಾಧ್ಯಕ್ಷ ಶಂಕರಪ್ಪ, ಶ್ರೀನಿವಾಸ್, ರಘುಪತಿ ಹಾಗೂ ಜನಾಂಗದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.